ಒಂದು ಕಂಪ್ನಿ 2008ರಲ್ಲಿ ಹುಟ್ಟಿ ಕೇವಲ 10 ವರ್ಷದಲ್ಲಿ ನಮ್ಮ ದೇಶದ ದೊಡ್ಡ ಇವೆಂಟ್ ಆದಂತ IPL ಟೈಟಲ್ ಅನ್ನ ಸ್ಪಾನ್ಸರ್ ಮಾಡ್ತಾರೆ. ಒಬ್ಬ ಸ್ಟಾರ್ ಅನ್ನ ಇಟ್ಕೊಂಡು ಅಡ್ವರ್ಟೈಸ್ ಮಾಡೋಕೆ ಕಂಪನೀಸ್ ಒದ್ದಾಡ್ತಿದ್ರೆ ಇವರು ಒಂದೇ ಯಾರ್ಡ್ ಅಲ್ಲಿ 5-6 ಸ್ಟಾರ್ಸ್ ಅನ್ನ ಇಟ್ಕೊಂಡು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಒಂದೇ ಸಾರಿ ಅಲ್ಲ, ಪ್ರತಿ ವರ್ಷ ಇದನ್ನ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ TDS GST ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಮಾಡ್ತಾ ಇದ್ದಾರೆ. BCCI ಇದನ್ನ ಕಂಟ್ರೋಲ್ ಮಾಡೋದ್ ಬಿಟ್ಟು ಜಾಸ್ತಿ ಪ್ರಮೋಟ್ ಮಾಡಿ ದುಡ್ಡು ಮಾಡ್ತಾ ಇದೆ. ಅವರ ಫ್ಯಾನ್ಸ್ ಬೆಟ್ಟಿಂಗ್ ಆಡಿ ಹಾಳಾಗಿ ಹೋಗ್ಲಿ, ಆಕ್ಟರ್ಸ್ ಆಕ್ಟ್ರೆಸ್ ಕ್ರಿಕೆಟರ್ಸ್ ಇವುಗಳನ್ನ ಪ್ರಮೋಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ದುಡ್ಡು ಮಾಡ್ತಾ ಇರ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ನಿಮ್ಮಿಂದ. ಆನ್ಲೈನ್ ಫ್ಯಾಂಟಸಿ ಆಪ್ಸ್ಗಳು ಜಸ್ಟ್ ಗೇಮಿಂಗ್ ಆಪ್ಸ್ಗಳಲ್ಲ, ದೇ ಆರ್ ಹ್ಯೂಜ್ ಮನಿ ಮೇಕಿಂಗ್ ಮಷೀನ್ಸ್. ಬೆಟ್ಟಿಂಗು ಬ್ರಿಟಿಷ್ ಅವರ ಕಾಲದಿಂದನೂ ನಡೀತಾ ಬರ್ತಾ ಇದೆ. ಮೊದಲು ಜನ ಕೋಳಿ ಜಗಳ, ಟಗರು ಕಾದಾಟ, ಕುದುರೆ ರೇಸಿಂಗು, ಎತ್ತುಗಳ ರೇಸಿಂಗು ಇದರ ಮೇಲೆ ಬೆಟ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಇದರಿಂದ ಜನ ಜಾಸ್ತಿ ದುಡ್ಡನ್ನ ಕಳೆದುಕೊಳ್ಳಕ್ಕೆ ಶುರು ಆದಾಗ ಬ್ರಿಟಿಷ್ ಗೌರ್ಮೆಂಟ್ ದ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ 1867 ಅನ್ನ ಜಾರಿಗೆ ತರ್ತಾರೆ. ಇದರಿಂದ ಗ್ಯಾಂಬ್ಲಿಂಗು ತಕ್ಕ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಬಟ್ ಎವ್ರಿ ಎಂಡ್ ಇಸ್ ಅ ನ್ಯೂ ಬಿಗಿನಿಂಗ್. ನೀರವ್ ಮೋದಿ 2008ರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇಟ್ ಕ್ವಿಕ್ಲಿ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಇನ್ ದ ವರ್ಲ್ಡ್ ವಿತ್ ಅ ಹ್ಯೂಜ್ ಫ್ಯಾನ್ ಬೇಸ್ ಅಂಡ್ ದಟ್ ಸೆಟ್ಸ್ a perfect setup for fantasy gaming apps. ಡ್ರೀಮ್ 11 2008ರಲ್ಲಿ ಸ್ಟಾರ್ಟ್ ಆದರೂ ಕೂಡ ಅದು ಪಾಪ್ಯುಲರ್ ಆಗಿತ್ತು 2015 ಆದ್ಮೇಲೆ, ಯಾವಾಗ ಜನ ಸ್ಮಾರ್ಟ್ ಫೋನ್ಸು ಇಂಟರ್ನೆಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ. ಅಲ್ಲಿಂದ ಇಲ್ಲಿವರೆಗೂ ಡ್ರೀಮ್ 11, ಮೈ ಟೀಮ್ 11, ಮೈ 11 ಸರ್ಕಲ್, MPL ಇನ್ನೂ ಎಷ್ಟೋ ಫ್ಯಾಂಟಸಿ ಆಪ್ಸ್ಗಳು ರಾತ್ರೋರಾತ್ರಿ ದೊಡ್ಡ ಕಂಪನಿಯಾಗಿ ಬೆಳೆದು ನಿಂತು 2016ರಲ್ಲಿ ಆನ್ಲೈನ್ ಫ್ಯಾಂಟಸಿ ಆಪ್ಸ್ ಅಲ್ಲಿ ಜಸ್ಟ್ 20 ಲಕ್ಷ ಜನ ಯೂಸರ್ ಇದ್ರೆ ಇದು ಸರಿಸುಮಾರು 35ರಷ್ಟು ಬೆಳೆದು 2025 ಬರುವಷ್ಟರಲ್ಲಿ 180 ಮಿಲಿಯನ್ ಅಂದ್ರೆ 18 ಕೋಟಿಗಿಂತ ಜಾಸ್ತಿ ಜನ ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಬೈ ದ ವೇ, ನಮ್ಮ ಕರ್ನಾಟಕ ಪಾಪ್ಯುಲೇಷನ್ 7-8 ಕೋಟಿ. ಈ ಮಾರ್ಕೆಟ್ ನಲ್ಲಿ ಡ್ರೀಮ್ 11 60% ಮಾರ್ಕೆಟ್ ಶೇರ್ ಅನ್ನ ಹೋಲ್ಡ್ ಮಾಡಿ ನಂಬರ್ 1 ಫ್ಯಾಂಟಸಿ ಆಪ್ ಆಗಿದೆ. ಯಾಕೆ ಈ ಆಪ್ಸ್ಗಳು ಅಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗ್ತಿದೆ? ಅವರ ಬಿಸ್ನೆಸ್ ಮಾಡೆಲ್ ಏನು? ಅವರ ಬಿಸ್ನೆಸ್ ಮಾಡಲು ತುಂಬಾ ಸಿಂಪಲ್. ಮಿಡಲ್ ಕ್ಲಾಸ್ ದವರಿಗೆ ಸಣ್ಣ ಅಮೌಂಟ್ ಇಂದ ಕೋಟಿ ಮಾಡಬಹುದು ಅಂತ ಆಸೆ ಹುಟ್ಟಿಸಿ ದುಡ್ಡು ಮಾಡೋದು. ಈ ಆಪ್ಸ್ಗಳು 3 ಟೈಪ್ ಅಲ್ಲಿ ದುಡ್ಡು ಮಾಡ್ತವೆ. ನಂಬರ್ 1, ಹೆಡ್ ಟು ಹೆಡ್ ಕಾಂಟೆಸ್ಟ್. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಅನ್ನೋನ್ ಪರ್ಸನ್ ಜೊತೆ ಬೆಟ್ಟಿಂಗ್ ಆಡ್ತೀವಿ. ಫಾರ್ ಎಕ್ಸಾಂಪಲ್ 49 ಕೊಟ್ಟು ಇಬ್ರು ಒಂದು ಬಾಟ್ ಅಲ್ಲಿ ಜಾಯ್ನ್ ಆದ್ರೆ ಗೆದ್ದವರಿಗೆ 49 ಪ್ಲಸ್ 49 98 ರುಪೀಸ್ ಬರಬೇಕು. ಬಟ್ ವಿನ್ನರ್ಗೆ ಸಿಗೋದು 88 ರುಪೀಸ್ ಮಾತ್ರ. ಇನ್ನು ಮಿಕ್ಕ 12 ರುಪೀಸ್ ಅವರ ಪ್ರಾಫಿಟ್. ಇಬ್ಬರಲ್ಲಿ ನೀವು ಯಾರಾದ್ರೂ ಗೆಲ್ಲಿ ಯಾರಾದ್ರೂ ಸೋಲಿ, ಬಟ್ ನಿಜವಾಗ್ಲೂ ಗೆಲ್ಲೋದು ಈ ಆಪ್ಸ್ಗಳೇ. ಸೆಕೆಂಡ್ 1, ಮಿನಿ ಇವೆಂಟ್ ಕಾಂಟೆಸ್ಟ್. ಇದರಲ್ಲಿ ನೀವು 3, 4, 6, 50, 100 ಜನರ ಜೊತೆ ಬೆಟ್ಟಿಂಗ್ ಆಡಬಹುದು. ಎಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇರುತ್ತೆ ಅಷ್ಟೇ ಜಾಸ್ತಿ ವಿನ್ನರ್ ಅಮೌಂಟ್ ಕೂಡ, ಹಾಗೆ ಅವರಿಗೆ ಅಷ್ಟೇ ಜಾಸ್ತಿ ಪ್ರಾಫಿಟ್ ಆಗ್ತಾ ಇರುತ್ತೆ. ಥರ್ಡ್ 1, ಮೆಗಾ ಇವೆಂಟ್. ದಿಸ್ ಇಸ್ ವೇರ್ ದೇ ಆಕ್ಚುಲಿ ಮೇಕ್ ಬಿಗ್ ಮನಿ. ಮೆಗಾ ಕಾಂಟೆಸ್ಟ್ ಅಲ್ಲಿ ನೀವು ಸಣ್ಣ ಅಮೌಂಟ್ ಇಂದ ಜಾಯ್ನ್ ಆಗಿ ಕೋಟಿ ಗೆಲ್ಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವರ ಮೋಸ್ಟ್ ಪಾಪ್ಯುಲರ್ ಕಾಂಟೆಸ್ಟ್ ಬಂದ್ಬಿಟ್ಟು 49 ರುಪೀಸ್ ಕಾಂಟೆಸ್ಟ್. 49 ಕೊಟ್ಟು 10 ಲಕ್ಷ ಜನ ಜಾಯ್ನ್ ಆದ್ರೆ ಟೋಟಲ್ ಕಲೆಕ್ಟೆಡ್ ಅಮೌಂಟ್ ಬಂದ್ಬಿಟ್ಟು 4.9 crore ಆಗುತ್ತೆ. ಇದರಲ್ಲಿ 15% ಅವ್ರು ಇಟ್ಕೊಂಡು ಅಂದ್ರೆ 73 ಲಕ್ಷ ಅವ್ರು ಇಟ್ಕೊಂಡ್ರೆ ಇನ್ ಮಿಕ್ಕಿದ್ದನ್ನ ವಿನ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಂದೇ ಕಾಂಟೆಸ್ಟ್ ಅಲ್ಲಿ 73 ಲಕ್ಷ ಪ್ರಾಫಿಟ್ ಅಂದ್ರೆ ಒಂದು ಮ್ಯಾಚ್ಗೆ 10-15 ಮೆಗಾ ಕಾಂಟೆಸ್ಟ್, ಎನ್ ನಂಬರ್ ಆಫ್ ಮಿನಿ ಕಾಂಟೆಸ್ಟ್ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗುವವರೆಗೂ ಹೆಡ್ ಟು ಹೆಡ್ ಕಾಂಟೆಸ್ಟ್ ಇರುತ್ತೆ. ನೀವೇ ಯೋಚನೆ ಮಾಡಿ, ಒಂದೇ ಒಂದು ಮ್ಯಾಚ್ ಅಲ್ಲಿ ಅವರು ಎಷ್ಟು ಪ್ರಾಫಿಟ್ ಅನ್ನ ಗಳಿಸಬಹುದು ಅಂತ. ಇದು ಜಸ್ಟ್ ಒಂದು ಮ್ಯಾಚ್ಗೆ ಆದ್ರೆ ಟೋಟಲ್ IPL ನಲ್ಲಿ 74 ಮ್ಯಾಚ್ ಇರುತ್ತೆ. ಇವರು IPL ಅಷ್ಟೇ ಅಲ್ಲದೆ ವರ್ಲ್ಡ್ ಕಪ್, ಚಾಂಪಿಯನ್ ಟ್ರೋಫಿ, ಏಷ್ಯನ್ ಟ್ರೋಫಿ, PSL, ಬಿಗ್ ಬ್ಯಾಶ್ ಈ ತರ ಜಗತ್ತಲ್ಲಿ ನಡೀತಿರೋ ಪ್ರತಿಯೊಂದು ಮೆನ್ ಅಂಡ್ ವುಮೆನ್ ಟೂರ್ನಮೆಂಟ್ ಅನ್ನ ಇವರಲ್ಲಿ ಬೆಟ್ಟಿಂಗ್ ಆಡೋಕೆ ಇಡ್ತಾರೆ. ಬೈ ದ ವೇ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕ್ರಿಕೆಟ್. ಇವರು ಫುಟ್ಬಾಲು, ಬೇಸ್ಬಾಲು, ಬಾಸ್ಕೆಟ್ ಬಾಲು, ಕಬಡ್ಡಿ ಅಂತ ಮ್ಯಾಚಸ್ ಅಲ್ಲೂ ಕೂಡ ಬೆಟ್ಟಿಂಗ್ ಪ್ರೊವೈಡ್ ಮಾಡಿ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಡ್ರೀಮ್ 11 2018ರಲ್ಲಿ 224 ಕೋಟಿ ರೆವೆನ್ಯೂ ಮಾಡಿದ್ರೆ 2025ರಲ್ಲಿ 6348 ಕೋಟಿ ಆಸ್ ಅ ರೆವೆನ್ಯೂ ಕಲೆಕ್ಟ್ ಮಾಡಿದೆ. ಈ ದುಡ್ಡೇನು ಅನಿಲ್ ಅಂಬಾನಿ, ಶಾರುಖ್ ಖಾನ್, ಪ್ರೀತಿ ಜಿಂತಾ ಇವ್ರದೇನಲ್ಲ, ನಮ್ಮ ನಿಮ್ಮಂತ ಮಿಡಲ್ ಕ್ಲಾಸ್ ದವ್ರದ್ದು. ಇವ್ರೇನ್ ಹೇಳ್ತಾರಲ್ಲ 1 ಕೋಟಿ ಗಳಿಸಬಹುದು ಅಂತ, ಅದೊಂದು ದೊಡ್ಡ ಸುಳ್ಳು. ಈ ಆಪ್ ನಲ್ಲಿ ಗೇಮ್ ಆಡಿ 1 ಕೋಟಿ ಗೆಲ್ಲೋ ಪ್ರಾಬಬಿಲಿಟಿ 0.0000667% ಮಾತ್ರ. ಅದೇ ನೀವು ಒಂದು UPS ನಲ್ಲಿ ಎಕ್ಸಾಮ್ ಬರೆದು ಟಾಪರ್ ಆಗೋ ಪ್ರಾಬಬಿಲಿಟಿ
0.0005%. ನೀವು UPS ಟಾಪರ್ ಆಗೋ ಪ್ರೊಬಬಿಲಿಟಿ ಜಾಸ್ತಿ ಇದೆ ಕಂಪೇರಿಂಗ್ ಟು ಮೇಕಿಂಗ್ 1 crore ಫ್ರಮ್ ದೀಸ್ ಆ್ಯಪ್ಸ್. ಇನ್ನು ಕೆಲವೊಬ್ರು 5-6 ಟೀಮು ಮಾಡಿ ಕಾಂಟೆಸ್ಟ್ ಜಾಯ್ನ್ ಆಗ್ತಾ ಇರ್ತಾರೆ ಗೆಲ್ಲೋ ಪ್ರೊಬಬಿಲಿಟಿ ಜಾಸ್ತಿ ಮಾಡೋಕೆ. ಅದು ಬಿಡಿ, ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಊರ್ ಜನರನ್ನು ಸೇರಿಸಿ 1 ಕೋಟಿ ಬೇರೆ ಬೇರೆ ಟೀಮ್ ಕಾಂಬಿನೇಷನ್ ಮಾಡಿ ಕಾಂಟೆಸ್ಟ್ ಜಾಯ್ನ್ ಆದ್ರೂ ಕೂಡ ಮ್ಯಾಥಮೆಟಿಕಲಿ ನೀವು 1 ಕೋಟಿ ಗೆಲ್ಲೋದು ಇಂಪಾಸಿಬಲ್. ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, 22 ಪ್ಲೇಯರ್ಸ್ ಅಲ್ಲಿ ನೀವು 11 ಪ್ಲೇಯರ್ಸ್ ಅನ್ನ ಚೂಸ್ ಮಾಡಿ ಟೀಮ್ ಅನ್ನ ಮಾಡಬೇಕು. ಎಲ್ಲ ಕಾಂಬಿನೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಕಡೆ ಮೋರ್ ದೆನ್ 7 lakh ಪ್ಲಸ್ ಟೀಮ್ ಮಾಡಬಹುದು. ಅದು ಅಷ್ಟಕ್ಕೆ ಮುಗಿಯಲ್ಲ, ಇದರಲ್ಲಿ ನಾವು ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಚೂಸ್ ಮಾಡಬೇಕು. ಸೊ ಓವರ್ ಆಲ್ ಆಗಿ ಎಲ್ಲ ಕಾಂಬಿನೇಷನ್ ಟ್ರೈ ಮಾಡಿದಾಗ ನಮ್ಮ ಕಡೆ ಮೋರ್ ದೆನ್ 7 crore ಟೀಮ್ಸ್ ಆಗುತ್ತೆ. 7 ಕೋಟಿ ಟೀಮ್ಸ್. ಇವಾಗ ಹೇಳಿ, ನೀವು 1 ಕೋಟಿ ನಿಜವಾಗ್ಲೂ ಗೆಲ್ಬಹುದಾ? ಮತ್ತೆ ಇದರಲ್ಲಿ ಫೇಕ್ ಗುರುಗಳು ಜಾಸ್ತಿ ಆಗಿದ್ದಾರೆ. ನಂಗೆ ಫೀಸ್ ಕೊಡಿ, ನಾನು ನಿಮ್ಗೆ ಬೆಸ್ಟ್ ಟೀಮ್ ಮಾಡಿ ಕೊಡ್ತೀನಿ, ಅದರಿಂದ ನೀವು ದುಡ್ಡು ಗೆಲ್ಬಹುದು ಅಂತ. ಒಂದ್ಸರಿ ಯೋಚನೆ ಮಾಡಿ, ಆ ಬೆಸ್ಟ್ ಟೀಮು ನಿಮಗೆ ಯಾಕೆ ಕೊಡ್ತಾರೆ? ಆ ಟೀಮನ್ನ ಇಟ್ಕೊಂಡು ಅವರೇ ದುಡ್ಡು ಗೆಲ್ಬಹುದಲ್ಲ. ಮತ್ತೆ ನಿಮ್ಮ ಊರಲ್ಲಿ ನೀವು ಇವ್ನು ಇಷ್ಟು ಗೆದ್ದ, ನಮ್ಮ ಫ್ರೆಂಡ್ ಇಷ್ಟು ಗೆದ್ದ ಅಂತ ಕೇಳಿರ್ಬೋದು. ರಿಯಲ್ ಆಗಿ ಅವನ ಹತ್ರ ಹೋಗಿ ನೀವು ಒಂದ್ಸರಿ ಕೇಳಿ. ಗೆಲ್ಲೋಗಿಂತ ಮುಂಚೆ ಅವ್ನು ಎಷ್ಟು ಕಳ್ಕೊಂಡಿದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಬಿಡಿ, ನಾವು ಫಸ್ಟ್ ಪ್ಲೇಸ್ ಬೆಟ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ಹೇಗೆ ಅವರ ಹಾಕಿದ ಟ್ರ್ಯಾಪ್ಗೆ ಸಿಕ್ಕಾಕೊಳ್ತೀವಿ. ಅವರು ಎಷ್ಟು ದುಡ್ಡು ಮಾಡ್ತಾರಲ್ಲ ಅಷ್ಟೇ ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡ್ತಾರೆ. ದೊಡ್ಡ ಆಕ್ಟರ್ಸ್, ಕ್ರಿಕೆಟರ್ಸ್ ಗಳಿಗೆ ಕೋಟಿ ಕೋಟಿ ಕೊಟ್ಟು ತಮ್ಮ ಆಪ್ ಗಳನ್ನ ಪ್ರಮೋಟ್ ಮಾಡ್ತಾರೆ. ಅಮೀರ್ ಖಾನ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, MS ಧೋನಿ, ಬುಮ್ರಾ, ಸೌರವ್ ಗಂಗೂಲಿ, ಯು ನೇಮ್ ಇಟ್, ಎಲ್ಲರೂ ಈ ಆನ್ಲೈನ್ ಫ್ಯಾಂಟಸಿ ಗೇಮ್ ಅನ್ನ ಪ್ರಮೋಟ್ ಮಾಡಿದ್ದಾರೆ ಮತ್ತೆ ಮಾಡ್ತಾ ಇದ್ದಾರೆ. ನೀವು ಈ ಆಡ್ ನೋಡಿರ್ಬಹುದು. ಈ ಆಡ್ ಮಾಡೋಕೆ ಡ್ರೀಮ್ 11 3,000 ಕೋಟಿ ಖರ್ಚು ಮಾಡಿದೆ ಅಂತೆ. 3,000 ಕೋಟಿ. ಇವರು ಮೇನ್ ಆಗಿ ನಮ್ಮ ಎಮೋಷನ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಜಸ್ಟ್ 49 ರೂಪೀಸ್ ಇಂದ ಬೆಟ್ ಆಡಿ 1 ಕೋಟಿ ಗೆಲ್ಬಹುದು ಅಂತ. ಕನಸಲ್ಲಿ ಕೂಡ 1 ಕೋಟಿ ಹೇಗಿರುತ್ತೆ ಅಂತ ಕಾಣದೇ ಇರೋನು ಹೋದ 49 ಹೋಗುತ್ತೆ, ಬಂದ್ರೆ 1 ಕೋಟಿ ಬರುತ್ತೆ ಅಂತ ಹೇಳಿ ಆ ಆಪ್ಸ್ ಅನ್ನ ತಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾನೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇಂಟು ದ ಟ್ರ್ಯಾಪ್. ಈ ಆಪ್ ಅಲ್ಲಿ ಟೀಮ್ ಮಾಡಬೇಕಾದ್ರೆ ಒಂಥರ ಡೋಪಮಿನ್ ಹಿಟ್ ಆಗ್ತಾ ಇರುತ್ತೆ. 22 ಪ್ಲೇಯರ್ಸ್ ಅಲ್ಲಿ ನಾವು 11 ಪ್ಲೇಯರ್ಸ್ ಅನ್ನ ಚೂಸ್ ಮಾಡಿ ಬೆಸ್ಟ್ ಟೀಮ್ ಮಾಡಬೇಕಾಗುತ್ತೆ. ಮತ್ತೆ ಅದರಲ್ಲಿ ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಚೂಸ್ ಮಾಡಬೇಕು. ಟಾಸ್ ಆದ್ಮೇಲೆ ಮತ್ತೆ ನಾವು ನಮ್ಮ ಮ್ಯಾಚ್ ಅನ್ನ ರೀಫಾರ್ಮ್ಯಾಟ್ ಮಾಡಬೇಕು. ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ ತೆಗೆದಾಗ, ನಮ್ಮ ಟೀಮ್ ಪ್ಲೇಯರ್ ರನ್ ಹೊಡೆದಾಗ ಒಂಥರ ಖುಷಿ ಆಗುತ್ತೆ. ನಾವೇ IPL ಓನರ್ಸ್ ಇರೋ ತರ. ಮ್ಯಾಚ್ ಲೈವ್ ನೋಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮೊಬೈಲ್ ರಿಫ್ರೆಶ್ ಮಾಡ್ತಾ ಇರ್ತೀವಿ, ನಮ್ಮ ಟೀಮ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿ. ನಾನು ಹೇಳ್ತಾ ಇರೋದು ಬೆಟ್ಟಿಂಗ್ ಆಡಿದವ್ರಿಗೆ ರಿಲೇಟ್ ಆಗ್ತಾ ಇರುತ್ತೆ. ಮ್ಯಾಚ್ ಮುಗಿದಾಗ ನಮ್ಮ ಆಪ್ ಓಪನ್ ಮಾಡಿ ನೋಡಿದ್ರೆ 49ಕ್ಕೆ 50 ರೂಪಾಯಿ ಬಂದಿರುತ್ತೆ. ಇಷ್ಟೆಲ್ಲ ಸರ್ಕಸ್ಸು ಜಸ್ಟ್ 1 ರೂಪಾಯಿ ಗೆಲ್ಲೋಗೋಸ್ಕರ. ಅಯ್ಯೋ, ರೋಹಿತ್ ಶರ್ಮಾ ಒಬ್ಬ ಆಡಿದ್ರೆ 10,000 ಬರ್ತಿತ್ತು, ಬುಮ್ರಾ 1 ವಿಕೆಟ್ ತೆಗೆದಿದ್ರೆ 2,000 ಬರ್ತಿತ್ತು. ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಇನ್ ದ ಟ್ರ್ಯಾಪ್. ಒಂದಿಲ್ದೆ ಒಂದಿನ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಡೈಲಿ ಆಡೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾವತ್ತು ಮ್ಯಾಚ್ ನೋಡದೆ ಇರೋರು ಒಂದು ಬಾಲ್ ಮಿಸ್ ಮಾಡದೆ ಮ್ಯಾಚ್ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲಂಗೆ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಟ್ ಒಂದಿನ ಏನಾಗುತ್ತೆ, ನೀವು ಮಾಡಿರುವಂತ ಟೀಮು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಓಕೆ ಇದು ಈ ಟೀಮು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ. ಆವಾಗ ನೀವು ನಿಮ್ಮ ಸೇವಿಂಗ್ಸು ಮತ್ತೆ ಫ್ರೆಂಡ್ಸ್ಗಳ ದುಡ್ಡು ಇಸ್ಕೊಂಡು ಪ್ರತಿ ಕಾಂಟೆಸ್ಟ್ ಅನ್ನ ಜಾಯ್ನ್ ಆಗ್ತೀರಾ. ಅಂದ್ರೆ ಮೆಗಾ ಕಾಂಟೆಸ್ಟು, ಮಿನಿ ಕಾಂಟೆಸ್ಟು, ಹೆಡ್ ಟು ಹೆಡ್. ಒಬ್ಬ ಪ್ಲೇಯರ್ಸು ನಿಮ್ಮ ಟೀಮಲ್ಲಿ ಆಡದೆ ನೀವು ಪ್ರತಿಯೊಂದು ದುಡ್ಡನ್ನ ಅಲ್ಲಿ ಸೋಲ್ತೀರಾ. ಸರಿ, ಹೋದ್ರೆ ಹೋಯ್ತು, ಕೆಟ್ಟ ಕಡೆಗೆ ನಾನು ಇನ್ ಮೇಲೆ ಬೆಟ್ಟಿಂಗ್ ಆಡಲ್ಲ ಅಂತ ಹೇಳಿ ಬಿಟ್ರೆ ಓಕೆ. ಬಟ್ ಜನ ಏನ್ ಮಾಡ್ತಾರೆ, ನಾನು ಎಲ್ಲಿ ದುಡ್ಡು ಕಳ್ಕೊಂಡಿದ್ದೀನಿ ಅಲ್ಲೇ ರಿಕವರಿ ಮಾಡ್ತೀರಿ ಅಂತ ಹೋಗ್ತಾರೆ. ಅಂಡ್ ದಿಸ್ ಇಸ್ ದ ಫೈನಲ್ ಸ್ಟೇಜ್ ಇನ್ ದ ಟ್ರ್ಯಾಪ್. ನಾವು ಯಾವಾಗ ರಿಕವರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಆಡೋಕೆ ಶುರು ಮಾಡ್ತೀವಿ, ನಾವು ಸೋಲ್ತಾ ಹೋಗ್ತೀವಿ. ಇದರಲ್ಲಿ ಗಳಿಸಿದವ್ರಿಗಿಂತ ಕಳ್ಕೊಂಡವ್ರೆ ಜಾಸ್ತಿ. 2018ರಲ್ಲಿ 33 ವರ್ಷದ ರವಿ ಅನ್ನೋನು ಈ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಂದ 33 ಲಕ್ಷ ಲಾಸ್ ಮಾಡ್ಕೊಂಡು 2021ರಲ್ಲಿ ಆ ಸಾಲವನ್ನ ತೀರಿಸಲಾರದೆ ಸುಸೈಡ್ಗೆ ಟ್ರೈ ಮಾಡ್ತಾನೆ. ಹಾಗೆ ಚಂದ್ರಶೇಖರ್ ಅನ್ನೋನು 20 ಲಕ್ಷ ಲಾಸ್ ಮಾಡ್ಕೊಂಡು ಪರ್ಸನಲ್ ಲೋನ್ ತೆಗಿಸಿ ಅದರ EMI ಅನ್ನ ಇನ್ನೂ ಕೂಡ ತುಂಬ್ತಿದ್ದಾನೆ. ಇದರಿಂದ ಜನ ನೆಮ್ಮದಿ ಕಳ್ಕೊತಾರೆ, ಅಡಿಕ್ಷನ್ ಆಗಿ ಹೆಲ್ತ್ ಕಳ್ಕೊತಾರೆ, ದುಡ್ಡು ಕಳ್ಕೊತಾರೆ, ಆಸ್ತಿ ಕಳ್ಕೊಂಡು ಕಂಗಾಲಾಗ್ತಾರೆ. ಇಂಥ ಎಕ್ಸಾಂಪಲ್ ನಾನು ಹೇಳ್ತಾ ಹೋದ್ರೆ ಈ ವಿಡಿಯೋ ಸಾಕಾಗಲ್ಲ. ಇಂಥ ಎಕ್ಸಾಂಪಲ್ಸ್ ಲಿಂಕ್ ಅನ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಟ್ರ್ಯಾಪ್ಗೆ ಬಲಿಯಾಗೋರು ಶ್ರೀಮಂತ ಜನ ಅಲ್ಲ. ಅವ್ರಿಗೆ ಗೊತ್ತು ಈ ಬೆಟ್ಟಿಂಗ್ ಇಂದ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಈ ಟ್ರ್ಯಾಪ್ಗೆ ಮೇನ್ ಆಗಿ ಬಲಿಯಾಗೋರು ಮುಗ್ಧ ಸ್ಟೂಡೆಂಟ್ಸ್ಗಳು, 9 to 5 ಜಾಬ್ ಮಾಡೋರು, ಆಟೋ ಡ್ರೈವರ್ಸು, ಲಾರಿ ಡ್ರೈವರ್ಸು, ಸಣ್ಣ ಸಣ್ಣ ವ್ಯಾಪಾರಿಗಳು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಗೌರ್ಮೆಂಟ್ ಏನಕ್ಕೆ ಈ ಆಪ್ಸ್ ಗಳನ್ನ ಬ್ಯಾನ್ ಮಾಡ್ತಾ ಇಲ್ಲ? ಏನಕ್ಕೆ ಎಲ್ಲ ನೋಡ್ತಾ ಸೈಲೆಂಟ್ ಆಗಿ ಕುಂತಿದೆ? ಬಿಕಾಸ್ ಆಫ್ 2 ಇಂಪಾರ್ಟೆಂಟ್ ರೀಸನ್. ಫಸ್ಟ್ ಒನ್, ದ ಅನ್ಫೇರ್ ಅಡ್ವಾಂಟೇಜ್. 2017ರಲ್ಲಿ ವರುಣ್ ಗಂಭೀರ್ ಅನ್ನೋರು ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಅಲ್ಲಿ ಡ್ರೀಮ್ 11 ಅಗೇನೆಸ್ಟ್ ಕೇಸ್ ಫೈಲ್ ಮಾಡ್ತಾರೆ, ಅವರು ಗ್ಯಾಬ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್
ಕೋರ್ಟ್ ಈ ಕೇಸನ್ನ ಡಿಸ್ಮಿಸ್ ಮಾಡುತ್ತೆ. ಡ್ರೀಮ್ 11 ಒಂದು ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ. ನಿಮಗೆ ನಾನು ಹೇಳಿದ್ದೆ, ಬ್ರಿಟಿಷ್ ಗೌರ್ಮೆಂಟ್ ದ ಪಬ್ಲಿಕ್ ಗ್ಯಾಮ್ಲಿಂಗ್ ಆಕ್ಟ್ 1867 ಅನ್ನ ಜಾರಿಗೆ ತಂದ್ರು ಗ್ಯಾಮ್ಲಿಂಗ್ ಅನ್ನ ಕಂಟ್ರೋಲ್ ಮಾಡೋಕೆ. ಅವಾಗ ಆನ್ಲೈನ್ ಗೇಮಿಂಗ್ ಅನ್ನೋದು ಎಕ್ಸಿಸ್ಟೇ ಮಾಡ್ತಾ ಇರಲಿಲ್ಲ. ಇದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಯಾವುದನ್ನ ಬ್ಯಾನ್ ಮಾಡಬೇಕು, ಯಾವುದನ್ನ ಅಲೋ ಮಾಡಬೇಕು ಅಂತ. ದೇ ಜಸ್ಟ್ ಮೆನ್ಷನ್ ಗೇಮ್ ಆಫ್ ಚಾನ್ಸ್, ಗೇಮ್ ಆಫ್ ಸ್ಕಿಲ್. ಯಾವ ಬೆಟ್ಟಿಂಗ್ ನಲ್ಲಿ ವಿನ್ ಆಗೋಕೆ ಜಸ್ಟ್ ಲಕ್ ಮ್ಯಾಟರ್ ಆಗುತ್ತೆ, ಅದನ್ನ ಗೇಮ್ ಆಫ್ ಚಾನ್ಸ್ ಅಂತ ಕನ್ಸಿಡರ್ ಮಾಡಿ ಬ್ಯಾನ್ ಮಾಡಬಹುದು. ಬಟ್ ಬೆಟ್ಟಿಂಗ್ ನಲ್ಲಿ ಜಸ್ಟ್ ಲಕ್ ಅಷ್ಟೇ ಅಲ್ಲದೆ ವಿನ್ ಆಗೋಕೆ ಸ್ಕಿಲ್ ಕೂಡ ಮ್ಯಾಟರ್ ಆಗ್ತಿತ್ತು ಅಂದ್ರೆ ಅದನ್ನ ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ ಅಲೋ ಮಾಡೋದು. ಸೊ ಈ ಬೆಟ್ಟಿಂಗ್ ಆಪ್ ಕಂಪನಿಗಳು ಈ ರೂಲ್ ಅನ್ನ ಅನ್ಫೇರ್ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಟೀಮ್ ಮಾಡಬೇಕಾದ್ರೆ ಪ್ಲೇಯರ್ಸ್ ಅನ್ನ ಸ್ಟಡಿ ಮಾಡಬೇಕು, ಗ್ರೌಂಡ್ ಅನ್ನ ಸ್ಟಡಿ ಮಾಡಬೇಕು, ಯಾವ ಟೀಮ್ ಟಾಸ್ ಗೆದ್ದಿದೆ ಅಂತ ನೋಡ್ಬೇಕು. ಇದೆಲ್ಲ ಸ್ಟಡಿ ಮಾಡಿ ಟೀಮ್ ಮಾಡಬೇಕಾದ್ರೆ ಸ್ಕಿಲ್ ಇನ್ವಾಲ್ವ್ ಇದೆ ಅಂತ ಹೇಳಿ ಡಿಪೆಂಡ್ ಮಾಡಿ ಕೇಸ್ ಗೆಲ್ತಾ ಬರ್ತಾ ಇದ್ದಾರೆ. ಈ ಆಕ್ಟ್ ಅನ್ನ ಗೌರ್ಮೆಂಟ್ ಬೇಕಾದ್ರೆ ಚೇಂಜ್ ಮಾಡಬಹುದು, ಬಟ್ ಮಾಡಲ್ಲ. ಕಾರಣ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತು, ಆಲ್ಕೋಹಾಲು, ಪಾನ್ ಮಸಾಲ, ಸಿಗರೇಟ್ಸು ಇದರಿಂದ ಜನ ಹಾಳಾಗ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಏನಕ್ಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ಹೇಳಿ. ಬಿಕಾಸ್ ದೇ ಆರ್ ಮೇಕಿಂಗ್ ಹ್ಯೂಜ್ ಮನಿ ಔಟ್ ಆಫ್ ಇಟ್. ಬೆಟ್ಟಿಂಗ್ ಆಪ್ಸ್ ಗಳನ್ನ ಬ್ಯಾನ್ ಮಾಡದೇ ಇರೋದಕ್ಕೆ ಕಾರಣ ಕೂಡ ಇದೆ. ಗೌರ್ಮೆಂಟ್ 3 ವೇಸ್ ಅಲ್ಲಿ ದುಡ್ಡು ಮಾಡುತ್ತೆ ಬೆಟ್ಟಿಂಗ್ ಆಪ್ಸ್ ಇಂದ. ಫಸ್ಟ್ ಒನ್, ನಾವು ಡಿಪಾಸಿಟ್ ಮಾಡೋ ಅಮೌಂಟ್ ಮೇಲೆ ಅವರು 28% GST ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಸೆಕೆಂಡ್ ಒನ್, ನಾವು ಗೆದ್ದಂತ ಅಮೌಂಟ್ ಮೇಲೆ ಅವರು 30% ಸ್ಟೇಟ್ TDS ಅನ್ನ ಕಟ್ ಮಾಡ್ತಾರೆ. ಈ ಬೆಟ್ಟಿಂಗ್ ಕಂಪನಿಗಳ ಪ್ರಾಫಿಟ್ ಮೇಲೆ ಕೂಡ ಅವರು ಟ್ಯಾಕ್ಸ್ ಅನ್ನ ಹೇರಿ ದುಡ್ಡು ಮಾಡ್ತಾರೆ. ಈ ದುಡ್ಡು ಏನ್ ಸಣ್ಣ ಅಮೌಂಟ್ ಅಲ್ಲ. ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ 14,000 ಕೋಟಿ ಇಂಡಿಯನ್ ಗೌರ್ಮೆಂಟ್ ಫ್ಯಾಂಟಸಿ ಆಪ್ಸ್ ಕಡೆಯಿಂದ ಅರ್ನ್ ಮಾಡ್ತಾ ಇದೆ. ಕೆಲವೊಂದು ರಾಜ್ಯ ಸರ್ಕಾರ ತಮ್ಮ ಜನರ ಹಿತದೃಷ್ಟಿ ಇಟ್ಕೊಂಡು ಇವುಗಳನ್ನ ಬ್ಯಾನ್ ಮಾಡಿದ್ದಾರೆ. ಇನ್ನು ಕೆಲವೊಂದು ರಾಜ್ಯಗಳು ಇದನ್ನ ಎಲ್ಲಾ ಕಡೆ ಪ್ರಮೋಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಈ ಆಪ್ಸ್ ಗಳನ್ನ ಗೌರ್ಮೆಂಟ್ ಬ್ಯಾನ್ ಮಾಡುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಮ ಭ್ರಮೆ. ಗೌರ್ಮೆಂಟ್ ಬ್ಯಾನ್ ಮಾಡ್ಬೇಕಂತ ಇದ್ರೆ ಯಾವತ್ತೋ ಮಾಡ್ತಾ ಇದ್ರು. ಅವರಿಗೆ ಆಲ್ಕೋಹಾಲು, ಪಾನ್ ಮಸಾಲ, ತಂಬಾಕು, ಬೆಟ್ಟಿಂಗ್ ಆಪ್ಸ್ ಇವುಗಳನ್ನೆಲ್ಲ ಬ್ಯಾನ್ ಮಾಡೋದ್ ಬಗ್ಗೆ ಯೋಚನೆ ಇಲ್ಲ. ಕುಡಿದ ಅಮಲಿನಲ್ಲಿ ಇಬ್ಬರು IT ಪ್ರೊಫೆಷನಲ್ ಮೇಲೆ ತಮ್ಮ ಫೋರ್ಸೆ ಕಾರನ್ನು ಹಾಯಿಸ್ಕೊಂಡು ಹೋದಾಗ ಅವನ ಜಸ್ಟ್ ಎಸ್ಸೆ ಬರ್ಸ್ಕೊಂಡು ರಿಲೀಸ್ ಮಾಡ್ತಾರೆ. ಅದೇ ಒಬ್ಬ ಕಾಮಿಡಿಯನ್ನು ಜಸ್ಟ್ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಾನೆ ಅಂತ ಹೇಳಿ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾರೆ. ಗೌರ್ಮೆಂಟ್ಗೆ ಜನರ ಬಗ್ಗೆ ಚಿಂತೆ ಇಲ್ಲ. ಅವ್ರು ಏನಕ್ಕೆ ಚಿಂತೆ ಮಾಡ್ತಾರೆ? ನಮ್ಮ ಬಗ್ಗೆ ನಾವೇ ಚಿಂತೆ ಮಾಡ್ತಾ ಇಲ್ಲ. ಈ ಬೆಟ್ಟಿಂಗ್ ನಲ್ಲಿ ಜನರು ದುಡ್ಡು ಕಳ್ಕೊತಾರೆ ಅಂತ ಗೊತ್ತಿದ್ರು ಕೂಡ ನಾವು ಬೆಟ್ಟಿಂಗ್ ಆಡ್ತೀವಿ, ದುಡ್ಡನ್ನ ಕಳ್ಕೊತೀವಿ. ಕಷ್ಟಪಟ್ಟು ದುಡಿದ ದುಡ್ಡೇ ಜಾಸ್ತಿ ದಿನ ಉಳಿಯಲ್ಲ. ಅಂತದ್ರಲ್ಲಿ ಈ ತರ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ದುಡ್ಡು ಮಾಡಿದ್ರೆ ಉಳಿಯುತ್ತಾ? ನಿಮ್ಗೆ ಗೊತ್ತಿರ್ಬೋದು, ಈ ಸುಶೀಲ್ ಕುಮಾರ್ ಅನ್ನೋರು 2011ರಲ್ಲಿ ಕೌನ್ ಬನೇಗ ಕರೋಡ್ಪತಿಯಲ್ಲಿ 5 ಕೋಟಿಯನ್ನು ಗೆಲ್ತಾರೆ. ಈ ದುಡ್ಡನ್ನ ಅವರು ಇಮ್ಮಿಡಿಯೇಟ್ ನೋಡಿದ್ರಿಂದ ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಕಾರಣ 2021 ಬರೋಷ್ಟರಲ್ಲಿ ಎಲ್ಲವನ್ನ ಕಳ್ಕೊಂಡು ಮತ್ತೆ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಫ್ರೀ ಆಗಿ ಬಂದ ದುಡ್ಡು ಜಾಸ್ತಿ ದಿನ ಉಳಿಯಲ್ಲ. ಟೆಂಪ್ರರಿ ಆಗಿ ನೀವು ಬೆಟ್ಟಿಂಗ್ ಇಂದ ದುಡ್ಡು ಮಾಡಬಹುದು ಹೊರತು ಇದರಿಂದ ಒಂದು ಜನರೇಷನಲ್ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ 9 to 5 ಜಾಬ್ ಮಾಡ್ತಾ ಆಸ್ ಅ ಸೈಡ್ ಹಸಲ್ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತರ ಶಾರ್ಟ್ ಕಟ್ ಯೂಸ್ ಮಾಡಿದೆ ನಾನು ನಿಮಗೆ ಬೆಸ್ಟ್ ಸೈಡ್ ಹಸಲ್ ಟು ಮೇಕ್ ಮನಿ ಮೇಲೆ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ರಿಯಲ್ ಬ್ರ್ಯಾಂಡ್ಸ್ ನೇಮ್ ಅನ್ನ ಮೆನ್ಷನ್ ಮಾಡಿದೀನಿ. ಸೊ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟು ಈ ವಿಡಿಯೋನ ಬ್ಲಾಕ್ ಮಾಡಿಸ್ಬೋದು. ಅದು ಆಗೋಕ್ಕಿಂತ ಮುಂಚೆ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಇದು ಹೇಗೆ ದುಡ್ಡು ಕಳ್ಕೋಬಹುದು ಅಂತ ಆದ್ರೆ ಈ ವಿಡಿಯೋದಲ್ಲಿ ನಾನು ಯಾವ ತರ ದುಡ್ಡು ಮಾಡಬಹುದು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಮತ್ತೆ ಸಿಗುವ.